ಫೋನ್ ಕರೆ ಬರುತ್ತೆ. ಅವರೊಬ್ಬರು ಲೇಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗ್ರೂಪ್ ಡಿ ಅಲ್ಲಿ ಗುಡಿಸೋದು ಒರೆಸೋದು ಅಂತ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲಿ ನಮ್ಮದು ಸೆಕ್ರೆಟ್ರಿ ಯಾರಿದ್ದಾರೆ CH ಮೋಹನ್ ಅಂತ ಹೇಳಿ, ಅವರು ನನ್ನ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡ್ತಾರೆ, ಮೈಕೈ ಎಲ್ಲ ಮುಟ್ತಾರೆ, ಬ್ಯಾಡ್ ಟಚ್ ಎಲ್ಲ ಕೊಡ್ತಾರೆ. ಮತ್ತು ಇದಕ್ಕಿಂತ ಮೊದಲು ಆ ರೀತಿ ಮಾಡ್ತಾಯಿದ್ರು. ಆ ಹೊತ್ತಲ್ಲಿ ಅವ್ರಿಗೆ ಸ್ಪಂದಿಸಲಿಲ್ಲ ಅಂತ ಹೇಳಿ ಫಸ್ಟ್ ಅವರು ಆಫೀಸ್ ಒಳಗಡೆ ಕೆಲಸಕ್ಕಿದ್ರು, ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ಕಷ್ಟದ ಕೆಲಸ ಗುಡಿಸೋದು ಒರೆಸೋದು ಅಂಥ ಕೆಲಸಕ್ಕೆ ಅವರನ್ನು ಹಾಕಿದ್ದಾರೆ. ಮೊನ್ನೆ ಅವರನ್ನು ಕರೆಸಿ ಏನು ಹೇಳ್ತಾರೆ ಅಂದರೆ, ಮಂಡೇ ದಿನ, ಇವತ್ತು ಸ್ಯಾಟರ್ಡೆ ರಜೆ ಇತ್ತು, ಮಂಡೇ ದಿನ ಬರುವಾಗ ಹಸಿರು ಸೀರೆ ಉಟ್ಟು ಬರಬೇಕು ಅಥವಾ ಹಸಿರು ಬಟ್ಟೆ ಹಾಕಿ ಬರಬೇಕು. ಹಸಿರು ಬಟ್ಟೆ ಹಾಕಿದರೆ ನನಗೆ ಒಂದು ಸಿಗ್ನಲ್ ಏನಂದರೆ, ನೀನು ನನ್ನ ಮೇಲೆ ಇಂಟ್ರೆಸ್ಟೆಡ್ ಇದೆಯಾ ಅಂತ ಹೇಳಿ. ಇಲ್ಲ ಅಂತಾದರೆ ನಾನು ನನ್ನ ಕೆಲಸದಿಂದ ತೆಗಿತೇನೆ, ನನ್ನ ಏನು ಸ್ಯಾಟಿಸ್ಫ್ಯಾಕ್ಷನ್ ನೀನು ಮಾಡಿದರೆ ನಾನು ನಿನಗೆ ಸ್ಯಾಲರಿಯಲ್ಲಿ ಸಹ ಜಾಸ್ತಿ ಮಾಡ್ತೇನೆ ಅಂತ ಹೇಳಿದ್ದು. ಇಂಥ ಪ್ರಕರಣಗಳು ತುಂಬ ಕಡೆ, ತುಂಬ ವರ್ಕ್ ಪ್ಲೇಸಸಲ್ಲಿ ಕೆಲಸ ಮಾಡುವ ಮಹಿಳೆಯರು ಫೇಸ್ ಮಾಡ್ತಾರೆ. ಬಟ್ ಈ ರೀತಿಯಾಗಿ ಫೋರ್ಸ್ಫುಲ್ ಆಗಿ ಅವರನ್ನು ಬಳಸೋದು ಇದು ಸರಿಯಲ್ಲ. ಆ ಲೇಡಿ ಯಾರಿದ್ದಾರೆ ಅವರು ಒಂದು ಮಿಡಲ್ ಏಜ್ನವರಾಗಿದ್ದಾರೆ, ಅವ್ರಿಗೆ 2 ಮಕ್ಕಳಿದ್ದಾರೆ, ಅವರು ಸಿಂಗಲ್ ಮದರ್ ಆಗಿದ್ದಾರೆ. ಏನೋ ಜೀವನದ ಕಷ್ಟದಿಂದ ಅವರು ಇಂಥ ಜಾಗಗಳಲ್ಲಿ ಬಂದು ಒರೆಸುವ ಕೆಲಸ ಮಾಡಿಕೊಂಡು ಅವರ ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಸೊ ಇಂಥ ವ್ಯಕ್ತಿಗಳಿಂದಾಗಿ ಹೆಣ್ಣುಮಕ್ಕಳಿಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಅವರ ಐಡೆಂಟಿಟಿಯನ್ನು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆಂದರೆ ಎಷ್ಟೋ ಹೆಣ್ಣುಮಕ್ಕಳಿಗೆ ಆ ಧೈರ್ಯ ಇರುವುದಿಲ್ಲ, ಹೊರಗಡೆ ಬಂದು ಅದನ್ನು ಫೇಸ್ ಮಾಡುವಷ್ಟು ಧೈರ್ಯ ಅವರಿಗೆ ಇರುವುದಿಲ್ಲ. ಅದಕ್ಕೆ ನಾನು ಬ್ಯಾಕ್ವರ್ಡ್ ಕಮಿಷನ್ ಮೆಂಬರ್ ಆಗಿ ಇವತ್ತು ಒಂದು ಕಂಪ್ಲೇಂಟ್ ACP ಅವರಿಗೆ ನಾನು ತಲುಪಿಸ್ತಾ ಇದ್ದೇನೆ, ಈ ರೀತಿ ನಡೀತಾ ಇದೆ ಇಂಥ ಜಾಗದಲ್ಲಿ ಅಂತ ಹೇಳಿ. ಅವರನ್ನು ಸಂಜೆ ಅವ್ರ ಕೆಲಸ ಮುಗಿದ ಮೇಲೆ, ಅವರಿಗೆ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮುಗಿದ ಮೇಲೆ ನಾನು ಅವರನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ಅವ್ರ ಹತ್ರನೂ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತೇನೆ. ಮತ್ತು ಕಮಿಷನರ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಇದರ ಬಗ್ಗೆ ಒಂದು ಒಳ್ಳೆ ರೀತಿಯ ತನಿಖೆ ಮಾಡಿಕೊಂಡು ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯೂಶ್ವಲಿ ಏನಾಗ್ತದೆ, ಇಂಥ ಪ್ರಕರಣಗಳೆಲ್ಲ ಹೊರಗೆ ಬಂದ ಕೂಡಲೇ ಈ ಮೇಲ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಟರ್ಮಿನೇಟ್ ಮಾಡ್ತಾರೆ, ಕೆಲಸದಿಂದ ತೆಗೆದು ಹಾಕ್ತಾರೆ. ಸೊ ಈ ಹೆಣ್ಣು ಮಕ್ಕಳಿಗೆ ಹೆದರಿಕೆ ಇರ್ತದೆ, ಕೆಲಸದಿಂದ ತೆಗೆದು ಹಾಕಿದರೆ ಮತ್ತು ನಮ್ಮ ಜೀವನ ಏನು, ನಮಗೆ ಕೆಲಸ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ನಾನು ಅವರಿಗೆ ಭರವಸೆ ಕೊಟ್ಟಿದ್ದೇನೆ, ಅವರು ಇಲ್ಲಿ ಎಷ್ಟು ಸಂಬಳಕ್ಕೆ ದುಡಿತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಸಂಬಳ ನಾನು ಅವ್ರಿಗೆ ಕಲ್ಪಿಸಿ ಕೊಡ್ತೇನೆ, ಅವ್ರಿಗೆ ಒಳ್ಳೆ ಕೆಲಸ ತೆಗೆಸಿ ಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದ್ದೇನೆ. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿಂದ ಹೆದರಿ ಓಡಿ ಹೋದರು ಅಂತ ಹೇಳಿ ಆಗಬಾರ್ದು. ಅದಕ್ಕೆ ಈಗಾಗಲೇ ಆಫೀಸರ್ ಹತ್ರ CH ಮೋಹನ್ ಯಾರಿದ್ದಾರೆ ಸೆಕ್ರೆಟ್ರಿ APMC ಅವರಿಗೆ ನಾವು ಹೇಳಿದ್ದೇವೆ, ಯಾವ ಕಾರಣಕ್ಕೆ ಸಹ ಆ ಹುಡುಗಿಗೆ ಮತ್ತೆ ಹ್ಯಾರಾಸ್ಮೆಂಟ್ ಆಗಬಾರ್ದು, ಅವಳು ಇಲ್ಲೇ ಇರಬೇಕು, ಇಲ್ಲೇ ಕೆಲಸ ಮಾಡಬೇಕು, ಮತ್ತೆ ಅವಳನ್ನು ಟರ್ಮಿನೇಟ್ ಮಾಡಬಾರ್ದು ಅಂತ ಹೇಳಿ. ಯಾಕೆಂದ್ರೆ ಎಷ್ಟು ತಿಂಗಳಿಂದ ಈ ರೀತಿ ಸಮಯದಿಂದ ಕೊಡ್ತಾ ಇದ್ದಾರಂತೆ. ಆಕ್ಚುಲಿ ಇದಕ್ಕಿಂತ ಮೊದಲು ಈ CH ಮೋಹನ್ ಯಾರಿದ್ದಾರೆ ಇಲ್ಲಿ ಇದ್ರಂತೆ, ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರು, ಆವಾಗ ಸಹ ಕೊಡ್ತಾ ಇದ್ರು, ಆವಾಗ ಸಹ ಅಲ್ಲಿ ಮುಟ್ಟುದು ಬೇಡದ್ದೆಲ್ಲ ಮಾಡುದು ಮಾಡ್ತಾ ಇದ್ರಂತೆ. ಬಟ್ ಅವ್ರಿಗೆ ಸ್ಪಂದಿಸ್ತಾ ಇರಲಿಲ್ಲ, ಹಾಗಾಗಿ ಮತ್ತೆ ಇವರು ಟ್ರಾನ್ಸ್ಫರ್ ಆಯಿತು. ಆವಾಗ ಅವರು ಹೇಳಿದ್ದಾರೆ, ಅವನಿಗೆ ಟ್ರಾನ್ಸ್ಫರ್ ಆಯಿತು, ಈಗ ನನಗೆ ನೆಮ್ಮದಿ, ಇನ್ನೇನು ಕಿರುಕುಳ ಇಲ್ಲ ಅಂತ. ಮತ್ತೆ ಈಗ ವಾಪಸ್ ಬಂದಿದ್ದಾನೆ, ವಾಪಸ್ ಬಂದು ಮತ್ತೆ ಕಿರುಕುಳ ಕೊಡ್ತಾ ಇದ್ದಾನೆ. ಈಗ ಅಂದ್ರೆ ಒಂದು ಲೈಂಗಿಕ ಕಿರುಕುಳ ಮಾನಸಿಕ ಆಗಿರ್ತದೆ ನೋಡಿ. ಒಂದು ಹೆಣ್ಣು ಮಗಳು, ಅವಳನ್ನು ಇಷ್ಟ ಇಲ್ಲದ್ರೆ ಯಾರಾದರೂ ಫೋರ್ಸ್ಫುಲ್ ಆಗಿ ಸೆಕ್ಷುವಲ್ ಅಸಾಲ್ಟ್ ಮಾಡ್ತಾರಂತಾದರೆ, ಬ್ಯಾಡ್ ಟಚಸ್ ಕೊಡ್ತಾರಂತಾದರೆ, ಮೆಂಟಲಿ ಅವಳು ಡಿಸ್ಟರ್ಬ್ ಆಗ್ತಾಳೆ, ಮೆಂಟಲಿ ಅವಳು ವೀಕ್ ಆಗ್ತಾಳೆ, ಇಮೋಷ್ನಲಿ ಅವಳು ಬ್ರೇಕ್ ಡೌನ್ ಆಗ್ತಾಳೆ. ಮತ್ತು ಅವಳ ಜೀವನದ ಅವಳಿಗೆ ಯಾರೂ ಇಲ್ಲ ಸಪೋರ್ಟ್ ಮಾಡುವಂಥವ್ರು. ಆ ಸಂದರ್ಭದಲ್ಲಿ ಎಕನಾಮಿಕಲಿ, ಫೈನಾನ್ಷಿಯಲಿ ಎಲ್ಲ ರೀತಿಯಲ್ಲಿ ಅವಳು ಶಿ ಗೆಟ್ಸ್ ವೀಕ್. ಅದರ ಅಡ್ವಾಂಟೇಜ್ ಇಂಥವರು ತಗೊಳ್ತಾರೆ. ಆಯೋಗಕ್ಕೂ ಇದರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಮತ್ತು ಇವರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ, ಅಲ್ಲಿದು ಅಧಿಕಾರಿಗಳು ಯಾರಿದ್ದಾರೆ, ಸರ್ಕಾರದ ಗಮನಕ್ಕೂ ನಾನು ಇದನ್ನು ತರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಮಹಿಳೆಯರು ಪಕ್ಷ, ಭೇದ, ಜಾತಿ ಬಿಟ್ಟು ನಮ್ಮೊಟ್ಟಿಗೆ ಇಂಥ ಒಂದು ಒಳ್ಳೆ ಕಾಜಿಗೆ ಕೈ ಜೋಡಿಸಿದ್ದಾರೆ, ಅದು ವೆರಿ ಶಾರ್ಟ್ ಟೈಮಲ್ಲಿ. ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಿಸ್ತೇನೆ. ಯಾಕೆಂದರೆ ಇಂಥದ್ದು ಏನು ಪ್ರಕರಣಗಳಿದೆ ತುಂಬ ಕಡೆ ನಡೀತಾ ಇದೆ. ಸೊ ಅಂಥದ್ದಿದ್ದರೆ ನಾವು ಅದನ್ನು ಫೇಸ್ ಮಾಡಬೇಕು. ನಾವು ಅದನ್ನು ಫೇಸ್ ಮಾಡಿದಾಗ ಮಾತ್ರ ನಮಗೆ ಅದರ ರಿಸಲ್ಟ್ ಬರಲಿಕ್ಕೆ ಸಾಧ್ಯ. ಇಲ್ಲದ್ರೆ ನಾವೆಲ್ಲೋ ಒಂದು ಕಡೆ ಕುಗ್ಗಿ ಹೋಗಿ ನಾವು ನಮ್ಮ ಜೀವ ಅಂತ್ಯ ಮಾಡುವಷ್ಟು ಪರಿಸ್ಥಿತಿಗೆ ಬರ್ತದೆ. ಸೊ ಯಾರು ಹೆಣ್ಣುಮಕ್ಕಳು ಹೆದರಬಾರ್ದು, ವಿ ಹ್ಯಾವ್ ಟು ಫೇಸ್ ಇಟ್. ಯಾಕೆಂದರೆ ಇಲ್ಲಿ ಕೆಲಸ ಅಲ್ಲ ಅಂತಾದರೆ, ಯಾಕೆಂದರೆ ಬದುಕಲಿಕ್ಕೆ ನಮಗೆ ಬೇಕಿರೋದು 2 ಹೊತ್ತು ಊಟ. ಆ ಊಟ ದುಡಿಲಿಕ್ಕೆ ನಮಗೆ ಎಲ್ಲಿ ಸಹ ನಮ್ಮ ಮೇಲೆ ಶಕ್ತಿ ಇದೆ ಅಂತಾದರೆ ಎಲ್ಲಿ ಸಹ ನಾವು ದುಡ್ಕೊಂಡು ಬದುಕ್ಬೋದು.
ಬೇಕಾದಷ್ಟು ಅಪರ್ಚುನಿಟೀಸ್ ಇದೆ ಲೈಫಲ್ಲಿ. ಇಂಥವರೊಟ್ಟಿಗೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಬದುಕುವ ಅಗತ್ಯ ಇಲ್ಲ ಅಂತ ನಾನು